ನಮಸ್ತೆ ಕರ್ನಾಟಕ. ಹೊಸ ಬಿಪಿಎಲ್ ಕಾರ್ಡ್ಗಾಗಿ ಕಾಯುತ್ತಿರುವವರಿಗೆ ಆಹಾರ ಸಚಿವ KH ಮುನಿಯಪ್ಪ ಅವರು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಶೀಘ್ರದಲ್ಲೇ ಅರ್ಹರಿಗೆ ಹೊಸ ಕಾರ್ಡ್ ವಿತರಣೆ ಆರಂಭವಾಗಲಿದೆ. ಇದೇ ವೇಳೆಯಲ್ಲಿ ರಾಜ್ಯದಲ್ಲಿ ಅಕ್ರಮವಾಗಿ ಪಡೆದಿದ್ದ 10 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು APL ಕಾರ್ಡ್ಗೆ ವರ್ಗಾಯಿಸಲು ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಂಡಿದೆ. ನಿಮ್ಮ ಕಾರ್ಡ್ ಸೇಫ್ ಆಗಿದೆಯಾ, ಹೇಗೆ ಚೆಕ್ ಮಾಡ್ಕೊಳ್ಳೋದು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದೊಂದು ಅಧಿವೇಶನದಲ್ಲಿ ಮಾತನಾಡಿದ ಆಹಾರ ಸಚಿವ KH ಮುನಿಯಪ್ಪ ಅವರು ಅರ್ಹರಿಗೆ ಅತಿ ಶೀಘ್ರದಲ್ಲಿ ಹೊಸ BPL ಕಾರ್ಡ್ ವಿತರಣೆ ಮಾಡಲಿದ್ದೇವೆ. ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ, ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ತಿಳಿಸಿದ್ದಾರೆ. 10 ಲಕ್ಷ ಕಾರ್ಡ್ಗಳನ್ನು APLಗೆ ಶಿಫ್ಟ್. ಶ್ರೀಮಂತರು ಅಥವಾ ಸರ್ಕಾರಿ ನೌಕರರು ಯಾರೇ ಆಗಿರಲಿ ಸುಳ್ಳು ದಾಖಲೆಗಳನ್ನು ನೀಡಿ BPL ಕಾರ್ಡ್ ಪಡೆದಿದ್ದಾರೋ ಅಂತಹ ಸುಮಾರು 10 ಲಕ್ಷ ಕಾರ್ಡ್ಗಳನ್ನು ಪತ್ತೆ ಹಚ್ಚಲಾಗಿದ್ದು ಅವುಗಳನ್ನು ತಕ್ಷಣವೇ APLಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದೊಂದು ಪ್ರಶ್ನೆ ಅಂದರೆ, APL ಕಾರ್ಡ್ದಾರರಿಗೆ ಅಕ್ಕಿ ಸಿಗಲ್ವಾ? ಹಿಂದೆ APL ಕಾರ್ಡ್ದಾರರಿಗೂ ಕೂಡ ಕೆಜಿಗೆ 15 ರೂಪಾಯಿ ದರದಲ್ಲಿ ಅಕ್ಕಿಯನ್ನು ನೀಡಲಾಗ್ತಿತ್ತು. ಆದರೆ ಯಾರು ಅಕ್ಕಿಯನ್ನು ತೆಗೆದುಕೊಳ್ಳದ ಕಾರಣ ಅದನ್ನು ನಿಲ್ಲಿಸಲಾಗಿದೆ. ಒಂದು ವೇಳೆ ಜನರ ಬೇಡಿಕೆ ಮತ್ತೆ ಬಂದರೆ ಅಕ್ಕಿ ವಿತರಣೆಯನ್ನು ಮಾಡುವುದಾಗಿ ಸಚಿವರು ತಿಳಿಸಿದ್ದಾರೆ. ಸರ್ಕಾರದಿಂದ ಅಕ್ರಮ ಅಕ್ಕಿ ದಂಧೆಗೆ ಬ್ರೇಕ್ ಕೂಡ ನೀಡಲಾಗಿದೆ. 570 ಜನರನ್ನು ಬಂಧಿಸಿದ್ದಾರೆ. 29,000 ಕ್ವಿಂಟಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. 314 ವಾಹನಗಳನ್ನು ಕೂಡ ಸೀಜ್ ಮಾಡಿದ್ದಾರೆ. ಬನ್ನಿ, ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಗೂಗಲ್ ಓಪನ್ ಮಾಡಿ, ಮಾಹಿತಿ ಕಣಜ ರೇಷನ್ ಕಾರ್ಡ್ ಚೆಕ್ ಅಂತ ಟೈಪ್ ಮಾಡಿ, ಅಲ್ಲಿ ಬರೋ ಲಿಂಕನ್ನು ಓಕೆ ಮಾಡಿ. ಅಲ್ಲಿ ಮೈ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ವಿವರಗಳ ಒಂದು ಪುಟ ಓಪನ್ ಆಗುತ್ತೆ. ನಂತರ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿರುವ 12 ಸಂಖ್ಯೆಯ ನಂಬರನ್ನು ನಮೂದಿಸಿ. ಅಲ್ಲಿ ಮೈ ರೇಷನ್ ಶಾಪ್ ಡೀಟೇಲ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾರ್ಡ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಇನ್ನೊಂದು ವಿಧಾನ ಹೇಳಬೇಕು ಅಂದರೆ, ahar.kar.nic.in ಪೋರ್ಟಲ್ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಸರ್ವಿಸನ್ನು ಕ್ಲಿಕ್ ಮಾಡಿ ನಂತರ ಸ್ಟೇಟಸ್ ಆಯ್ಕೆ ಇರುತ್ತೆ, ಸ್ಟೇಟಸ್ ಆನ್ ರೇಷನ್ ಕಾರ್ಡ್ ಅಂತ ಹಾಕಿ ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ತೆ.